ಹಾಯ್ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂಥ ಕ್ವೆಶ್ಚನಲ್ಲಿ ದ ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್ ಫಾರ್ ಅ ಕಮಾಡಿಟಿ ಆ್ಯಂಡ್ ದ ಟೋಟಲ್ ಕಾಸ್ಟ್ ಫಾರ್ ಅ ಮೊನೊಪೊಲಿ ಫರ್ಮ್ ಪ್ರೊಡ್ಯೂಸಿಂಗ್ ದ ಕಮಾಡಿಟಿ ಇಸ್ ಗಿವನ್ ದ ಶೆಡ್ಯೂಲ್ಸ್ ಬಿಲೋ. ಸರಿನಾ? ಇಲ್ಲಿ ಕ್ವಾಂಟಿಟಿ, ಪ್ರೈಸು ಮತ್ತು ಟೋಟಲ್ ಕಾಸ್ಟು ಕೊಟ್ಟಿರ್ತಾರೆ. ಯೂಸ್ ದ ಇನ್ಫಾರ್ಮೇಷನ್ ಟು ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್. ಸೊ ಇಲ್ಲಿ 4 ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದುಬಿಟ್ಟು MR ಆ್ಯಂಡ್ MC ಶೆಡ್ಯೂಲ್ಸ್ ಕಂಡುಹಿಡಿಬೇಕು. The quantities for which the MR and MC are equal, the equilibrium quantity of output and the equilibrium price of the commodity, the total revenue, total cost and total profit in equilibrium. ಸೊ ಇವಾಗ ಕ್ವೆಶ್ಚನಲ್ಲಿ ಕ್ವಾಂಟಿಟಿ ಮತ್ತು ಪ್ರೈಸ್ ಕೊಟ್ಟಿದ್ದಾರಲ್ಲ, ಅದನ್ನು ಹಾಗೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೋಟಲ್ ರೆವೆನ್ಯೂ. ಟೋಟಲ್ ರೆವೆನ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ವಾಂಟಿಟಿನ ಪ್ರೈಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಸೊ 0 × 52 0, 1 × 44 44, 2 × 37 74, 3 × 31 93, 4 × 26 104, 5 × 22 110, 6 × 19 6 × 19 114, 7 × 16 112, 8 × 13 104. ಈಗ ನಾವು ಟೋಟಲ್ ರೆವೆನ್ಯೂನ ಕಂಡುಹಿಡಿದ್ವಿ. ಇವಾಗ ಮಾರ್ಜಿನಲ್ ರೆವೆನ್ಯೂ ಕಂಡುಹಿಡಿಬೇಕು. ಮಾರ್ಜಿನಲ್ ರೆವೆನ್ಯೂ ಅಂದರೆ ಏನು? ಪ್ರತಿಯೊಂದು ಅಡಿಷ್ನಲ್ ಕ್ವಾಂಟಿಟಿ ಇದ್ದಾಗ ಇಲ್ಲಿ ಟೋಟಲ್ ರೆವೆನ್ಯೂ ಅಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನು ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ಒನ್ ಬಂದುಬಿಟ್ಟು 0ನೇ ಇರುತ್ತೆ. ಓಕೆ, 0 ಅಥವಾ ನೀವು ನಿಲ್ ಅಂತ ಹಾಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು 44 minus 0. So 44 minus 0 is 44. Next 74 minus 44. ಆವಾಗ 30 ಸಿಗುತ್ತೆ. ಅದಾದಮೇಲೆ 93 minus 74 19, 104 minus 93 11, 110 minus 104 6, 114 minus 110 4, 112 minus 114 minus 2, 104 minus 112 is minus 8. ಇಲ್ಲಿ ಮೈನಸ್ ಸಿಂಬಲ್ ಯಾಕೆ ಹಾಕ್ತೀವಂದರೆ, ಇವಾಗ ನೋಡಿ 104ಇಂದ ನಾವು 112ನ ಮೈನಸ್ ಮಾಡ್ತಾ ಇದ್ದೀವಿ. ಸೊ 112 ಬಂದುಬಿಟ್ಟು ಗ್ರೇಟರ್ ನಂಬರ್, ಸೊ ಅದಕ್ಕೆ ಇಲ್ಲಿ ಮೈನಸ್ ಸಿಂಬಲ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ಕಾಸ್ಟು ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ, ಅದನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ. 10, 60, 90, 100, 102, 105, 109, 115, 125. ಇವಾಗ ಮಾರ್ಜಿನಲ್ ಕಾಸ್ಟು ಸ್ಟಾರ್ಟಿಂಗಲ್ಲಿ ನಿಲ್ಲಿರುತ್ತೆ. ಅದಾದಮೇಲೆ ನಾವು ಡಿಫ್ರೆನ್ಸ್ನ ಕಂಡುಹಿಡಿಬೇಕು. ಓಕೆ, ಅದು ಟೋಟಲ್ ಕಾಸ್ಟ್ ಕಾಲಮ್ಗೆ ಹೋಗ್ಬಿಟ್ಟು 60 minus 10 50, 90 minus 60 30, 100 minus 90 10, 102 minus 100 2, 105 minus 102 3, 109 minus 105 4, 115 minus 109 6, 125 minus 115 ನಮಗೆ 10 ಸಿಗುತ್ತೆ. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಾದಮೇಲೆ ಕೊಟ್ಟಿರುವಂಥ 4 ಕ್ವೆಶ್ಚನ್ಸ್ ಇದೆ ಅಲ್ಲ, ಅದಕ್ಕೆ ನಾವು ಆನ್ಸರ್ನ ಕಂಡುಹಿಡಿಯೋಣ. ಸೊ ಫಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು MR ಆ್ಯಂಡ್ MC ಶೆಡ್ಯೂಲ್ಸ್, ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀವಿ. ಸೆಕೆಂಡ್ ಸಬ್ ಕ್ವೆಶ್ಚನ್ ಬಂದುಬಿಟ್ಟು ದ ಕ್ವಾಂಟಿಟೀಸ್ ಫಾರ್ ವಿಚ್ ದ ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಆರ್ ಈಕ್ವಲ್. ಯಾವ ಕ್ವಾಂಟಿಟಿಲಿ ಮಾರ್ಜಿನಲ್ ರೆವೆನ್ಯೂ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ನೀವು ಇಲ್ಲಿ ಚೆಕ್ ಮಾಡಿ, MR ಮತ್ತು MC ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಸೊ ಈ ಲೈನಲ್ಲಿ ಮಾರ್ಜಿನಲ್ ರೆವೆನ್ಯೂ ಮತ್ತು ಮಾರ್ಜಿನಲ್ ಕಾಸ್ಟು ಸೇಮ್ ಇದೆ ಅಲ್ವಾ? ಆವಾಗ ನಾವು ಏನು ಜಡ್ಜ್ಮೆಂಟ್ ಕೊಡ್ತೀವಂದರೆ, ಕ್ವಾಂಟಿಟಿ 6 ಇರಬೇಕಾದ್ರೆ ಮಾರ್ಜಿನಲ್ ರೆವೆನ್ಯೂ ಮತ್ತು ಮಾರ್ಜಿನಲ್ ಕಾಸ್ಟ್ ಸೇಮ್ ಇದೆ ಅಂತ. ಓಕೆ, ಇದು ಸೆಕೆಂಡ್ ಸಬ್ ಕ್ವೆಶ್ಚನ್ ಆನ್ಸರ್. ಥರ್ಡ್ ಸಬ್ ಕ್ವೆಶ್ಚನ್ ದ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಆ್ಯಂಡ್ ದ ಈಕ್ವಿಲಿಬ್ರಿಯಮ್ ಪ್ರೈಸ್ ಆಫ್ ದ ಕಮಾಡಿಟಿ. ಸೊ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಬಂದುಬಿಟ್ಟು 6, ಸರಿನಾ? ಆ್ಯಂಡ್ ಈಕ್ವಿಲಿಬ್ರಿಯಮ್ ಪ್ರೈಸ್ ಏನಿದೆ ಆವಾಗ 19. ಫೋರ್ತ್ ಸಬ್ ಕ್ವೆಶ್ಚನ್ ದ ಟೋಟಲ್ ರೆವೆನ್ಯೂ, ಟೋಟಲ್ ಕಾಸ್ಟ್ ಆ್ಯಂಡ್
ಟೋಟಲ್ ಪ್ರಾಫಿಟ್ ಇನ್ ಈಕ್ವಿಲಿಬ್ರಿಯಮ್. ಸೊ ಟೋಟಲ್ ರೆವೆನ್ಯೂ ಎಷ್ಟಿದೆ ಇಲ್ಲಿ 114. ಓಕೆ, ಅದಾದಮೇಲೆ ಟೋಟಲ್ ಕಾಸ್ಟ್ 109. ಸೊ ಪ್ರಾಫಿಟ್ ನಾವು ಹೇಗೆ ಕಂಡುಹಿಡಿತೀವಿ? ಪ್ರಾಫಿಟ್ಗೆ ಫಾರ್ಮುಲಾ ಇದೆ. ಸೊ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ರೆವೆನ್ಯೂ ಎಷ್ಟಿದೆ ಇಲ್ಲಿ ನೀವು ಚೆಕ್ ಮಾಡಿದ್ರೆ ಟೋಟಲ್ ರೆವೆನ್ಯೂ ಇಸ್ 114 ಮೈನಸ್ ಟೋಟಲ್ ಕಾಸ್ಟು ಇಲ್ಲಿದೆ 109. ಅದೆರಡೂ ಸಪ್ರಾಕ್ಟ್ ಮಾಡಬೇಕಾದ್ರೆ ನಮಗೆ ಎಷ್ಟು ಸಿಗುತ್ತೆ? 5. ಸೊ ದಿಸ್ ಇಸ್ ದ ಪ್ರಾಫಿಟ್ ಇನ್ ಈಕ್ವಿಲಿಬ್ರಿಯಮ್. ಥ್ಯಾಂಕ್ ಯು.